ಏ ವಿರೂಪಾಕ್ಷಿ ವಿರೂಪಾಕ್ಷಿ ಏನು ಮಾಡಕತ್ತೀವಪ್ಪ? ಓಹೋ ಬರ್ರಿ ಬರ್ರಿ ಒಳ ಬರ್ರಿ. ಏನು ಇಷ್ಟು ದೂರ ಬಂದ್ಬಿಟ್ರಿ? ಏನು ಸಮಾಚಾರ ರೀ? ಅಯ್ಯೋ ವಿರೂಪಾಕ್ಷಿ, ಏನು ಸ್ವಲ್ಪ ಸಮಾಚಾರ ಇತ್ತು ಬಾಪ. ಹೇಳ್ರಿ ಮಾಲಕ್ರ, ಬರ್ರಿ ಒಳ ಬರ್ರಿ, ಒಳಗೆ ಕುಂದು ಮಾತಾಡೋಣ ಬರ್ರಿ. ಒಳಗೆಲ್ಲ ಬೇಡ, ನಾವು ಹೋಗ್ಬೇಕು, ಸ್ವಲ್ಪ ಕೆಲಸ ಇತ್ತು ವಿರೂಪಾಕ್ಷಿ. ಹೇಳ್ರಿ, ಆಗಲಿತ್ತ ಬರೀ ಕೆಲಸ ಇತ್ತು ಅನ್ನಕತ್ತೀರಿ. ಏನಾಯ್ತು ಹೇಳ್ರಿ, ಏನಾಗಬೇಕಿತ್ತು ಹೇಳ್ರಿ. ವಿರೂಪಾಕ್ಷಿ, ನಮ್ಮ ದೊಡ್ಡ ಮಗ ಕನ್ಯಾ ಹುಡ್ಕಾತೀವಪ್ಪ. ಎಲ್ಲಿ ಎಲ್ಲ ಕಡೆ ಕಳ್ಳಂತದಲ್ಲಿ ಎಲ್ಲ ಕೇಳಿದನಪ್ಪ, ಎಲ್ಲಿ ಪುರೋಟ ಅವಲ್ತ. ನೀನು ಅದಕ್ಕೆ ನೀ ಹೆಣ್ಗಂಡಿದ್ದು ಮಾಡತ್ತೆ ಅಂತ ಹೇಳಿದ್ರೆ ಇಲ್ಲೊಬ್ರ, ಅದಕ್ಕೆ ಯಾರು ಅಂತ ಕೇಳಿದಕ್ಕೆ ವಿರೂಪಾಕ್ಷಿ ಅಂತಂದ. ನಮ್ಮ ವಿರೂಪಾಕ್ಷಿ ಅಂತಂದು ನಾನು ಬನ್ನಿ ನೋಡಪ್ಪ, ನಮ್ಮ ಹುಡುಗಗೊಂದು ಕನ್ಯಾ ಹುಡುಕೋ ವಿರೂಪಾಕ್ಷಿ. ಹುಡ್ಕೊನಲ್ರಿ ಸಾವ್ಕಾರ, ಅದಕ್ಕೇನು ಹೇಳ್ರಿ. ಹುಡುಗ ಎಲ್ಲಿದಾನ, ಎಲ್ಲಿರ್ತಾನ, ಏನು ಮಾಡಕತ್ತಾನ, ಒಂದೊಂದೆಲ್ಲ ಬಯೋಡಾಟ ಮತ್ತು ಒಂದು ಚಲೋ ತಂಗೆ ಫೋಟೋ ಎಲ್ಲ ಹೊಡೆದು ಕಳಿಸ್ರಿ. ನಾನು ನೋಡ್ತೀನಿ. ಆಮೇಲೆ ನನ್ನ ಕಡೆ ಸ್ವಲ್ಪ ಬಯೋಡಾಟ ಅದಾವೆ ಹುಡುಗಿಯಾರು. ಆಮೇಲೆ ಅಲ್ಲಿ ಕೇಳಾಡ್ತೀನಿ, ಮಾಡೋಣ ತೋರಿ ಸಾವ್ಕಾರ, ಅದಕ್ಕೆ ಯಾಕೆ ಇದನ್ನು ಮಾಡ್ತೀರಿ. ಆಮೇಲೆ ಸಾವ್ಕಾರ ಹೇಳ್ತೀನಿ, ನಂದು ಒಂದು ಇದಕ್ಕೆ ಇಷ್ಟು ಅಮೌಂಟನ್ನು ಚಾರ್ಜ್ ಮಾಡ್ತೀನಿ ರೀ, ನಿಮಗಂತ ಕಮ್ಮಿ ಹಿಡಿತೀನಿ ರೀ. ನೋಡ್ಕೊಡ್ರಂತ ತೋರಿ ಸಾವ್ಕಾರ. ಅಮೌಂಟಿಂದೆಲ್ಲ ಬಿಡು, ಅಮೌಂಟ್ ನೀ ಎಷ್ಟು ಅಂತ ಎಷ್ಟು ಕೊಡ್ತೀನಿ ನಾವು ಮಾರಾಯ. ಮೊದಲು ನನ್ನ ಮಗಗೊಂದು ಜೋಡು ಮಾಡಿ ಚಲೋ ತಂಗ ಒಳ್ಳೆ ಸಂಸ್ಕಾರಸ್ಥ ಹುಡುಗಿ ಆಗಿರ್ಬೇಕು. ನಮ್ಮನ್ನು ಚಂದ ನೋಡ್ಕೊಂಡು ಹೋಗ್ಬಿಡ್ಕ, ಮನೆ ಬಾಳೆ ಎಲ್ಲ ಮಾಡ್ಕೊತ ಹೋಗ್ಬೇಕು. ಆಮೇಲೆ ಅವ್ನ ಹಿಂದೆ ಇನ್ನೂ ಇಬ್ಬರು ಹುಡುಗರು ಅದಾರ, ಎಲ್ಲ ಮಕ್ಕಳ ನೋಡ್ಕೊತ ಹೋಗ್ಬೇಕು ಮೈದನ್ಗಳ್ನ. ನೋಡೋಣ ತೋರಿ ಸಾವ್ಕಾರ, ನೀವು ಹೇಳೋದಚ್ಚ, ನಾವು ಹುಡುಗ ಕೊಡೋದಚ್ಚ, ಚಂದನ ಹುಡುಗಿನ ತರೋನು. ಎಲ್ಲ ಹಣೆ ಬಾರ ಸಾವ್ಕಾರ, ನಮ್ಮ ಪ್ರಯತ್ನ ನಾವು ಮಾಡೋದು. ಏನು ಮ್ಯಾಗ ಬರೆದ್ಬಿಟ್ಟಿರ್ತಾನೆ ದೇವ್ರ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೆ ಬಯೋಡಾಟ ಕಳಿಸಿ, ನಾನು ಕಳಿಸ್ತೀನಿ ಆ ನಂಬರಿಗೆ. ಅಂದಂಗೆ ಸಾವ್ಕಾರ, ಮಗ ಏನು ಮಾಡ್ತಾನೆ ರೀ? ಎಲ್ಲಿ ಬೆಂಗ್ಳೂರಾಗ ಅದಾನನ್ರಿ? ಎಲ್ಲಿ ಏನು ಮಾಡ್ತಾನೆ ರೀ? ಹ್ಞೂ ವಿರೂಪಾಕ್ಷಿ, ಬೆಂಗ್ಳೂರಿಗೆ ಹೋಗಿದ್ದ, ಕಲ್ತಾನ. ಬೆಂಗ್ಳೂರಿಗೆ ಹೋಗಿದ್ದ, 1 ವರ್ಷ ಮಾಡಿದ. ಆಮ್ಯಾಗ ಅವ್ನಿಗೇನೋ ಫುಡ್ ಏನೋ ಸೆಟ್ ಆಗಲಿಲ್ಲ ಅಂತಪ್ಪ, ಅಲ್ಲಿ ಇರೋಕ್ಕಾಗಲಿಲ್ಲ ಅಂತಂದು ಮನೆಗೆ ಬಂದು ಕುಂತಾನ. ಈಗ ಅದಕ್ಕೆ ನಾವು ಮದುವೆ ಮಾಡೋಕಂತ ಮಾಡೀವಿ. ಹುಡುಗ ಇಲ್ಲೇ ಮನೆ ಉದ್ಯೋಗ ಮಾಡ್ತಾನೆ. ಆಮ್ಯಾಗ ಹೊಲ ಅದಾವು, ಸ್ವಲ್ಪ ಹೊಲನೂ ನೋಡ್ಕೊತಾನೆ, ಮನೆ ಸ್ವಲ್ಪ ಬಿಸ್ನೆಸ್ ನೋಡ್ಕೊತಾನೆ. ಹೌದನ್ ಸಾವ್ಕಾರ? ಏನು ರೀ ಇಲ್ಲಿ ಉದ್ಯೋಗ ಏನು ಮಾಡ್ತಾನೆ? ಮನೆ ಹೊಲ ಯಾರು ಇದನ್ನು ಮಾಡೋಲ್ರಿ ಸಾವ್ಕಾರಿಗೆ. ಬರೀ ನೌಕರಿ ಅನ್ನಕತ್ತಾರ ರೀ. ಗೌರ್ಮೆಂಟ್ ನೌಕರಿ, ಅದ್ರಾಗೂ ಗೌರ್ಮೆಂಟ್ ನೌಕರಿ ಇದ್ರೆ ಚಲೋ ಹೆಂಗೆ ಸಿಗ್ತಾವೆ ರೀ? ಬರೀ ಗೌರ್ಮೆಂಟ್ ನೌಕರಿ ಅನ್ನಕತ್ತಾರೆ, ಯಾರು ತೋರಿಸ್ವಲ್ರಿ ಸಾವ್ಕಾರ. ಹಂಗಂದ್ರೆ ಹೆಂಗೋ? ಮತ್ತು ಈ ಸ್ವಂತ ಉದ್ಯೋಗ ಮಾಡಾರ ಏನು ಮಾಡ್ಬೇಕು? ನಾವೆಲ್ಲ ಮಕ್ಕಳು ಹಿಡಿದಿರ್ತೀರಿ, ಏನು ಆಶ್ರಮ ಕೊಡ್ಬೇಕಾ? ಏನು ಮಾಡ್ಬೇಕಪ್ಪ ನಾವೆಲ್ಲ? ಸಾವ್ಕಾರ, ಈಗ ಏನು ಆಗೈತಂದ್ರಿ, ಈಗ ಹೆಣ್ಣಿನ ಸಂಖ್ಯೆ ಕಮ್ಮಿ ಆಗ್ಬಿಟ್ಟೈತ್ರಿ, ಗಂಡಿನ ಸಂಖ್ಯೆ ಹೆಚ್ಚಾಗ್ಬಿಟ್ಟೈತ್ರಿ. ನಾವೆಲ್ಲ ಮದುವೆ ಮಾಡ್ಕೊಳತ್ನಾಗ ಗಂಡಿನ ಸಂಖ್ಯೆ ಜಾಸ್ತಿ ಇತ್ತು, ಹೆಣ್ಣಿನ ಸಂಖ್ಯೆ ಕಡಿಮೆ ಇತ್ತು. ಹಾಗಾಗಿ ಎಲ್ಲ ನಡೀತ. ಈಗೆಲ್ಲ ಉಲ್ಟಾ ಆಗ್ಬಿಟ್ಟೈತ್ರಿ. ಹಂಗೆ ಭಾಳ ತ್ರಾಸ ಆಗ್ಬಿಟ್ಟೈತ್ರಿ, ಗಂಡ ಹಿಡ್ದಾರಿಗೆ ಭಾಳ ತ್ರಾಸ ಆಗ್ಬಿಟ್ಟೆ ಸಾವ್ಕಾರ. ಬರೀ ನೌಕರಿ ಅಂತಾರ್ರಿ. ಹ್ಞೂನಪ್ಪ, ನೌಕರಿನ ಮಾಡ್ತಿದ್ದವ, ಈಗ ಯಾಕೆ ಅಡ್ಜಸ್ಟ್ ಆಗಲ್ತ ಅಂತಂದು ಬಂದಾನ. ಫುಡ್ ಏನೋ ಊಟ ಗೀಟ ಎಲ್ಲ ಬರೋಬ್ಬರಿ ಮಾಡೋದಿಲ್ಲ ಅಂತ, ಬರೀ ಅನ್ನ ಸಾರು ತಿನ್ನೋದು ಬೆಂಗಳೂರೊಳಗೆ. ನನಗಿರೋದು ಆವಲ್ ಪಾಪ ಅಂತ ಹೇಳಿದವ. ಹಿಂಗಾಗಿ ಇಲ್ಲೇ ಮನೆ ನೋಡ್ಕೊಳ್ಳೋಂತ ಬಾಪ, ನಮಗೇನು ಕಡಿಮೆ ಇಲ್ಲ ಅಂತ ಅಂದು ಕರೆಸಿ ನಾನು. ಸಾವ್ಕಾರ, ನೀವೇನೋ ಹ್ಞೂ ಅಂತೀರಿ. ಅಲ್ಲಿ ಹುಡುಗಿ ಮನೆ ಕಡೆದಾರ ನೌಕರಿ ಇದ್ರೆ ಕೊಡ್ತೀನಿ ಅಂತ ಅವ್ರು ಅಂತಾರ್ರಿ. ಮತ್ತೆ ಹೆಂಗೆ ಮಾಡೋದು ವಿರೂಪಾಕ್ಷಿ? ನೋಡಿ ನೀನು ಅಲ್ಲಿ ಇಲ್ಲಿ ಎಲ್ಲರ ಕೇಳ್ಯಾಡ ನೋಡಿ, ನೀನು ಸ್ವಲ್ಪ ಫೀಸ್ ಹೆಚ್ಚಿಗೆ ತಗೋ, ಚಲೋದ ಹೆಣ್ಣು ಹುಡುಗ ಸ್ವಲ್ಪ. ಆಯ್ತಳ ಸಾವ್ಕಾರ, ನೋಡೋಣ ತೋರಿ. ಸರಿ ತಗೋರಪ್ಪ, ನಾನು ಹೋಗಿ ಬರ್ತೀನಿ, ನಿನಗೆ ಫೋನ್ ಮಾಡ್ತೀನಿ ನಂಬುದು ಅಂತಂದು ಬಯೋಡಾಟ ಎಲ್ಲ ಕಳಿಸ್ತೀನಿ. ನನಗೆ ವಾಪಸ್ ಅದ ನಂಬರ್ಗೆ ಬಯೋಡಾಟ ಕಳಿಸ್ ಹುಡುಗಿವು. ಹ್ಞೂ ರೀ ಸಾವ್ಕಾರ, ನೀವು ಹೋಗಿರಿ, ನನಗೆ ಫೋನ್ ಮಾಡಿರಿ, ಅದ ನಂಬರಿಗೆ ವಾಟ್ಸಪ್ಪಿಗೆ ಸೆಂಡ್ ಮಾಡ್ತೀನಿ ನಿಮ್ಗೆ. ಆಮ್ಯಾಗ ನೀವು ಎಲ್ಲ ತೋರಿಸ್ತೀನಿ ಅಂದಾಗ ಒಂದಿನ ನೋಡ್ಕೊಂಡು ಗಾಡಿ ಮಾಡ್ಕೊಂಡು ಹೋಗ್ಬರೋಣ್ರಿ. ಯಾಕೆ ಇದನ್ನು ಮಾಡ್ತೀರಿ? ಹ್ಞೂ ವಿರೂಪಾಕ್ಷಿ, ಹಂಗೆ ಮಾಡೋಣ ತಗೋ. ಆಯ್ತಾಡ್ರಿ, ಬರ್ರಿ ಒಳಗೆ ಬರ್ರಿ, ಕುಂದ್ರ ಅಂತ ಚಾ ಕೊಡ್ರಿ ಅಂತ ಬರ್ರಿ. ಇಲ್ಲ ವಿರೂಪಾಕ್ಷಿ, ಹೋಗ್ತೀನಿ ತಗೋ. ಆಯ್ತಾಡ್ರಿ. ಲೇ ಕಿನ ಏನು ಮಾಡಕತ್ತೀವಿ? ಸ್ವಲ್ಪ ಬಾ ಇಲ್ಲಿ. ಬರ್ರಿ ಈಗ ಬಂದ್ರೆ ಚಾ ತರ್ಲೇನ್ರಿ ಸ್ವಲ್ಪ? ಚಾ ಏನು ಬೇಡ, ನೀ ಹೇಳಿದ್ದಲ್ಲ ವಿರೂಪಾಕ್ಷಿ ಮನೆಗೆ ಹೋಗಿದ್ನಿ, ಯಾವರ ಕನ್ಯಾ ಅದಾವನಪ್ಪ ಅಂತಂದು ಕೇಳಕ್ಕಂತ ಹೋಗಿದ್ದೆ. ವಿರೂಪಾಕ್ಷನವ್ರ ಮನೆಗೆ ಹೋಗಿದ್ರನ್ರಿ? ಅಲ್ಲಿ ಯಾಕೆ ಹೋಗಿದ್ರಿ? ಇಲ್ಲಲೇ, ಅವ ಏನೋ ಹೆಣ್ಗಂಡಿಂದ ಮಾಡ್ತಾನಂತ, ಬ್ರೋಕರ್ ಕೆಲಸ ಮಾಡ್ತಾನಂತ. ಅದಕ್ಕೆ ಅವ ಹಳೆ ಪರಿಚಯ ಅಲ್ಲ, ಅದಕ್ಕೆ ನಾನು ಹೋಗಿ ಬೆಟ್ಟ ಬಂದ್ರಾತಂತ ಹೋಗಿದ್ದೆ. ಕೇಳಿನಿ, ಹೇಳಿ ಬಂದೀನಿ, ಮಗ ಏನು ಮಾಡ್ತಾರಂತ ಕೇಳಿದ. ಇಲ್ರಿ, ಹಿಂಗೆ 1 ವರ್ಷ ಮಾಡಿದ, ಅಲ್ಲೇ ಬೆಂಗಳೂರು ಸಟ್ಟ ಅವಲ್ತ, ಇಲ್ಲೇ ಉದ್ಯೋಗ ನೋಡ್ಕೊತಂದು ಬಂದನಂತ ಅನ್ನಿ. ಹೌದನ್ರಿ? ಮತ್ತೆ ಅದಕ್ಕೆ ಏನಂದ್ರ? ಅದಕ್ಕೆ ಹೇಳಿದ ವಿರೂಪಾಕ್ಷಿ, ಏನ್ರಿ ಸಾವ್ಕಾರ, ಬರೀ ಕನ್ಯೆ ಯಾರು ತೋರಿಸ್ಕೊಲ್ರಿ, ಬರೀ ನೌಕರಿ ಅಂತಾರೆ. ಅದ್ರೊಳಗೂ ಬರೀ ಸ್ವಲ್ಪ ಚಂದ ಇದ್ರೆ ಸಾಕು, ಬರೀ ಗೌರ್ಮೆಂಟ್ ನೌಕರಿ ಅಂತಾರೆ. ನೀವು ಅನ್ಯಾಂದು ಉದ್ಯೋಗಗಳು 1 ಲಕ್ಷ ತೆಗೆದ್ರು ಏನು ನಂಬಿಕೆ ಇಲ್ಲ ಅವ್ರಿಗೆ, ಬರೀ ನೌಕರಿ ಅನ್ನಕತ್ತಾರ ನೋಡ್ರಿ ಅಂತ ಹಿಂಗಂದ್ರೆ. ಹಂಗಂದ್ರೆ ಮತ್ತೆ ನಾವೇನು ಮಾಡ್ಬೇಕ್ರಿ? ಉದ್ಯೋಗ ಮಾಡೋರು ಏನು ಮಾಡ್ಬೇಕು? ಅವ್ರು ಸುಮ್ಮನೆ ಇರ್ಬೇಕನ? ಅದಕ್ಕೆ ಕೇಳಿದೆ ನಾನು,
ಆತಳ ಬಿಡ್ತೀನಂತ ಅಂದಾರ. ನನಗೂ ಡೌಟ್ ಬಿಡ್ತಾನ ಇಲ್ಲ ಅಂತಂದು. ಅದಕ್ಕೆ ನಿನ್ನ ಮಗಗೆ ಹೇಳಿನಿ ಇನ್ನೊಂದು ವರ್ಷ ಮಾಡಪ್ಪ ಅಲ್ಲಿ ಮನ್ಯಾಗಿನ್ನೆ ಸಿಗುಮಟ, ಆಮ್ಯಾಗ ಬರೀ ಅಂತಂತ. ಅಲ್ರಿ ನೀವು ಹಂಗ ಮಾಡ್ತಾರನ? ಆತ ಈಗ ಅಡ್ಜಸ್ಟ್ ಆಗಿಲ್ಲ ಅಂತ ಬಂದ, ಆಮೇಲೆ ಮದುವೆ ಆಗಿಂದ ಅಡ್ಜಸ್ಟ್ ಆಗಿಲ್ಲ ಅಂತ ಬಂದ್ರ ಅದೇ ಒಂಥರ ಬ್ಯಾಡಣ ಆಕತಿ. ಹೆಣ್ಣಿನ ಕಡೆದವ್ರಿಗೂ ಮೋಸ ಮಾಡಿರ ಅಂತ ಅನ್ಸುತ್ತ. ಏನು ಬ್ಯಾಡ್ರಿ, ನನ್ನ ಮಗ ಇಲ್ಲೇ ಇರುವಲ್ಲಕ್ಕ. ಅವ್ಗೆ ಇಷ್ಟ ಆದ್ರೆ ಅಲ್ಲಿ ಹೋಗೋವಲ್ಲಕ್ಕ, ಅವ್ಗೆ ಇಷ್ಟ ಆಗಿಲ್ಲ ಇಲ್ಲಿ ಇರುವಲ್ಲಕ್ಕ. ನೀವು ಹೆಣ್ಣು ತೆಗಿತ್ರಿ ಇಲ್ಲೇ ಇರ್ತಾನಂತ ತೆಗೀರಿ. ನಂಬ್ಕೊಂಡು ಬಂದಾಕಿ ಹೆಂಗಾದ್ರೂ ಬಾಳೆ ಮಾಡ್ತಾಳೆ. ಆಮ್ಯಾಗ ಇಲ್ಲಿ ಬಂದಿಂದಿಲ್ಲ ನಾನು ಬೆಂಗಳೂರು ಜೀವನ ಬೇಕಂತ ಬಂದ್ರೆ ಏನು ಮಾಡ್ಯಾರ ನೀವು ಆಮ್ಯಾಗಿಂದ? ಅದು ಕರ್ಣ, ನೀ ಹೇಳೋದು ಕರ್ಣ, ನೀ ಹೇಳೋದ್ರೊಳಗೆ ಅರ್ಥ ಐತಿ. ಈಗೇನ ತಲೆ ಕೆಡಿಸ್ಕೊಬಾರ್ದು ತಗೋ. ಅವ ಬರ್ತಾನಂದನಲ್ಲ, ಕನ್ಯಾಗಿನ ಫೋಟೋ ತೊಗೊಂಬರ್ಲಿ ನೋಡು, ನಾವು ವಿಚಾರ ಮಾಡೋನು. ಹುಡುಗಿ ಫೋಟೋ ಬರಲಿ ಏನು. ಹ್ಞೂ ರೀ, ಆಯ್ತು ಆಡ್ರಿ, ಹೇಳ್ತು ನೋಡ್ರಿ ನಾ. ಆಮೇಲೆ ಅವಂಗ ಬಯೋಡೇಟಾ ರೆಡಿ ಮಾಡಿಡಂತ ಒಂದು ಫೋಟೋ ಚಲೋ ತಂಗ ಫೋಟೋ ಹೊಡೆದು ಇದನ್ನು ಮಾಡಂತ ಹೇಳಿ ಕೊಡು ಅಂತ ಹೇಳಿ ನನಗೆ. ಸರಿ ಆಯ್ತು ಆಡ್ರಿ, ಹೇಳ್ತೀನಿ ತೋರಿ ನಾ. ಆಯ್ತು. ಎಲ್ಲಿ ಹೋಗ್ಯಾನ ಮಂಗ್ಯನ ಮಗ? ಬರೀ ಅಡ್ಡಾಡಕ್ ತಿರ್ಗಾಕ್ ಹೋಗ್ಯಾನ? ಇಲ್ರಿ, ಅವ್ರಿಗೆ ಗೆಳೆಯ ಬಂದೆ ಸೂರಜ್, ಅದಕ್ಕೆ ಇಲ್ಲೇ ಅಡ್ಡಾಡಕ್ ಹೋಗ್ಬರ್ತೀನಂತಂದು ಹೋಗ್ಯಾನ್ರಿ. ಹಿಂಗೆ ಅಡ್ಡಾಡ್ಕೊಂತ ಹೋಗಂದ. ಮದ್ವೆ ಆಗಿಂದ ಏನಾರ ಹಿಂಗೆ ಅಡ್ಡಾಡ್ಕೊಂತ ಹೋದಂದ್ರೆ ನೋಡಿ ಮತ್ತೆ ಸರಿ ಇರೋದಿಲ್ಲ. ಹೇಳೋಂಗ ನಾ ಡೈರೆಕ್ಟ್ ಹೇಳಿದ್ರೆ ಮನ್ಸಿಗೆ ತಗೋತಾರ ಮಕ್ಕಳು ಅಂತ. ನಾ ಏನು ಬೊಯ್ಯುದಿಲ್ಲ ನಿನ್ನ ಮಕ್ಕಳಿಗೆ, ನೀನ ಹೇಳು ಮತ್ತು. ಆಯ್ತು ತಗೋರಿ, ನಾ ಹೇಳ್ತೀನಿ. ಮುಂದೆಲ್ಲ ತಮಗೆ ಕಟ್ಟಿನ ತಮಗ ಜವಾಬ್ದಾರಿ ಬರುತ್ತೆ.